ಕೆಳಗಡೆ ಇರ್ತಾರೆ ಅವರು ಕೂಡ ಓಕೆ ದುರಂತಕ್ಕೀಡಾದಂತಹ ವಿಮಾನದ ಕ್ಯಾಪ್ಟನ್ ಹೆಸರು ಈಗ ಹೊರಗಡೆ ಬರ್ತಾ ಇದೆ. ಸುಮಾರು 8200 ಗಂಟೆ ವಿಮಾನವನ್ನು ಹಾರಾಟ ನಡೆಸಿದಂತಹ ಅನುಭವ ಇದೆ. ವೆಲ್ ಎಕ್ಸ್ಪೀರಿಯನ್ಸ್ಡ್ ಕೋ ಪೈಲಟ್ಗೆ ಮಾತ್ರ ಕಡಿಮೆ ಎಕ್ಸ್ಪೀರಿಯನ್ಸ್ ಫ್ಲೈಯಿಂಗ್ ಅವರ್ಸ್ದು. ಸೊ ಅಹಮದಾಬಾದ್ನ 23ನೇ ರನ್ವೇ ಅಲ್ಲಿ ಈ ವಿಮಾನ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆದ ಕೆಲವೇ 5 ನಿಮಿಷ ಅಷ್ಟೇ ಪೈಲಟ್ ಕ್ಯಾಪ್ಟನ್ ಸುಮಿತ್ ಡಿಸ್ಟ್ರೆಸ್ ಕಾಲ್ ಹೋಗುತ್ತೆ. ATC ಸೆಂಟರ್ಗೆ ಹೋಗ್ತಾ ಇದ್ದ ಹಾಗೆ ವಿಮಾನ ಪತನ ಆಗುತ್ತೆ. ಸರಿಯಾಗಿ 2 ಗಂಟೆ 39 ನಿಮಿಷಕ್ಕೆ ಅಂತ ಹೇಳಲಾಗ್ತಾ ಇದೆ. ಕೋ ಪೈಲಟ್ಗೆ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಕಡಿಮೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಎಕ್ಸ್ಪರ್ಟ್ ಜೊತೆ ಮಾತಾಡಿದಾಗ ಪೈಲಟ್ಗೆ ಅನುಭವ, ಪೈಲಟ್ ಮತ್ತು ಕೋ ಪೈಲಟ್ ಇಬ್ಬರಿಗೂ ಕೂಡ ಅನುಭವ ಬೇಕಾಗುತ್ತೆ. ಯಾಕೆಂದರೆ ಇದು ಸುಮಾರು 8 ತಾಸುಗಳ ಸುದೀರ್ಘವಾದಂತಹ ವಿಮಾನ ಹಾರಾಟ ಆದ್ದರಿಂದ ಪೈಲಟ್ಗೆ ಮತ್ತು ಕೋ ಪೈಲಟ್ ಇಬ್ಬರಿಗೂ ಕೂಡ ಫ್ಲೈಯಿಂಗ್ ಅವರ್ಸ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಸೊ 2ನೇ ದೃಶ್ಯ, 3ನೇ ದೃಶ್ಯ ಡಿಕ್ಕಿ ಆಗ್ತಾ ಇದ್ದ ಹಾಗೆ ಇನ್ನು ಈ ಮಹಾ ದುರಂತದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಒಂದನ್ನ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ. ಈ ದುರಂತ ಹೃದಯ ವಿದ್ರಾವಕ ಆಗಿದೆ. ವಿಮಾನ ದುರಂತ ನನ್ನನ್ನ ದಿಗ್ಭ್ರಮೆಗೊಳಿಸ್ತಾ ಇದೆ. ಇನ್ನು ಪದಗಳಲ್ಲಿ ವಿವರಿಸುವುದಕ್ಕೆ ಆಗುವುದೇ ಇಲ್ಲ ಈ ಘಟನೆಯ ಬಗ್ಗೆ ಅನ್ನೋದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಅಹಮದಾಬಾದ್ನ ದುರಂತದ ಬಗ್ಗೆ ಮೋದಿ ಈಗ ಅಧಿಕೃತವಾಗಿ ಹೇಳಿದ್ದಾರೆ. ಏನಾಯ್ತು ನಿಜಕ್ಕೂ ಕೂಡ ಪದಗಳಲ್ಲಿ ಹೇಳೋದಕ್ಕೆ ಆಗಲ್ಲ. ಈ ಘಟನೆಯನ್ನ ದಿಗ್ಭ್ರಮೆ ಆಗ್ತಿದೆ. ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ. ಇನ್ನು ವಿಮಾನ ದುರಂತ ನನ್ನನ್ನ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ದ ಟ್ರಾಜಿಡಿ ಇನ್ ಅಹಮದಾಬಾದ್ ಹ್ಯಾಸ್ ಸ್ಟನ್ಡ್ ಆ್ಯಂಡ್ ಸ್ಯಾಡೆಂಡ್ ಅಸ್. ಇಟ್ ಈಸ್ ಹಾರ್ಟ್ ಬ್ರೇಕಿಂಗ್ ಬಿಯಾಂಡ್ ವರ್ಡ್ಸ್. ನನಗೆ ನಿಜಕ್ಕೂ ಕೂಡ ಮಾತುಗಳಲ್ಲಿ ನನ್ನ ಒಂದು ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಆಗ್ತಾ ಇಲ್ಲ. ಬಹಳ ತುಂಬ ದುಃಖದ ಕ್ಷಣ ಇದು. ನನ್ನ ಪ್ರಾರ್ಥನೆಗಳು ಪ್ರತಿಯೊಬ್ಬರ ಜೊತೆ ಇದೆ. ಈ ಮಧ್ಯೆ ಹ್ಯಾವ್ ಬೀನ್ ಇನ್ ಟಚ್ ವಿತ್ ಮಿನಿಸ್ಟರ್ಸ್ ಆ್ಯಂಡ್ ಅಥಾರಿಟೀಸ್ ಹೂ ಆರ್ ವರ್ಕಿಂಗ್ ಟು ಅಸಿಸ್ಟ್ ದೋಸ್ ಎಫೆಕ್ಟೆಡ್. ಸೊ ಯಾರ್ಯಾರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮಿನಿಸ್ಟರ್ಸ್ ಆಗಿರ್ಬೋದು ಅಥವಾ ಸ್ಥಳೀಯ ಆಡಳಿತ ಆಗಿರಬಹುದು, ಎಲ್ಲರ ಜೊತೆಗೆ ನಾನು ನಿರಂತರ ಸಂಪರ್ಕದಲ್ಲಿದ್ದೇನೆ ಅಂತ ನರೇಂದ್ರ ಮೋದಿ ಅವರು ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟನ್ನು ಈಗಾಗಲೇ ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ಸದ್ಯ ಸಾವಿನ ಸಂಖ್ಯೆ ಯಾವ ರೀತಿ ಆಗಿದೆ? ಜೊತೆಲಿ ಬೇಕಾಗಿಲ್ಲ, ಎಷ್ಟು ಜನ ಬದುಕುಳಿದಿದ್ದಾರೆ? ಸದ್ಯದ ಮಟ್ಟಿಗೆ ಮಾಹಿತಿ ಬರ್ತಿರೋದ್ರ ಪ್ರಕಾರ 110 ಜನ ಸಾವಿನ ಶಂಕೆ ಅಂತಿದೆ. ಆದರೆ ಒಟ್ಟು 242 ಮಂದಿ ಇದ್ರು. ಈ ಪೈಕಿ 100ಕ್ಕೂ ಹೆಚ್ಚು ಜನ ಅಂದರೆ 120ರಿಂದ 130 ಮಂದಿ ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಆ ಗಾಯಾಳುಗಳಲ್ಲಿ ಅದರಲ್ಲೂ ಇದೊಂದು ಸುಟ್ಟ ಗಾಯಗಳ ಪ್ರಕರಣ ಆಗಿರೋದ್ರಿಂದ ಯಾರಿಗೆ ಎಷ್ಟು % ಸುಟ್ಟ ಗಾಯಗಳಾಗಿದ್ದಾವೆ ಅನ್ನೋದ್ರ ಮೇಲೆ ಅವರ ಮುಂದಿನ ಬದುಕುಳಿಯುವ ಸಾಧ್ಯತೆ ತೀರ್ಮಾನ ಆಗುತ್ತೆ. ಸಾಮಾನ್ಯವಾಗಿ ಸುಟ್ಟ ಗಾಯಗಳ ಪ್ರಕರಣಗಳಲ್ಲಿ 50%ಗೂ ಹೆಚ್ಚಿನ ಸುಟ್ಟ ಗಾಯ ಆದಂಥ ಪ್ರಕರಣಗಳಲ್ಲಿ ಅವರ ಬದುಕುವ ಸಾಧ್ಯತೆ ಅತ್ಯಂತ ಕಡಿಮೆ ಇರುತ್ತೆ ಮತ್ತು ಅವರು ಕೆಲವು ದಿನಗಳವರೆಗೆ ಜೀವಂತವಾಗಿರುವಂಥ ಸಾಧ್ಯತೆಗಳು ಇರುತ್ತೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಒಂದು ವಿಮಾನ ದುರಂತ ಹೆಂಗೆ ನಡೀತು, ಅದು ಕೇವಲ 3 ನಿಮಿಷಗಳಲ್ಲಿ ನಡೆದಂಥ ದುರಂತ. ಆ ದುರಂತವನ್ನು ಸಚಿತ್ರವಾಗಿ ವಿವರಿಸುವಂಥ ಒಂದು ಪ್ರಯತ್ನ ಇಲ್ಲಿದೆ. ನೀವು ನೋಡ್ಬೋದು ಸ್ಕ್ರೀನ್ನ. ಈ ಸ್ಕ್ರೀನಲ್ಲಿ ನೋಡೋ ಪ್ರಕಾರ ಮೊದಲಿಗೆ ಇದೊಂದು ಫ್ಲೈಟ್ ರಾಡಾರ್ 24 ಅನ್ನೋ ಒಂದು ಸಂಸ್ಥೆ ಮಾಡಿರುವಂಥ ಒಂದು ಪ್ರಯತ್ನ ಇಲ್ಲಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಕೇವಲ 3 ನಿಮಿಷಗಳಲ್ಲಿ ನಡೆದಿರುವಂಥದ್ದು. ಅಂತಿಮವಾಗಿ ಈ ವಿಮಾನ 550 ಅಡಿ ಎತ್ತರದಲ್ಲಿತ್ತು ಅನ್ನೋ ಅಧಿಕೃತ ಮಾಹಿತಿ ಸಿಗುತ್ತೆ. ಮತ್ತು ಆ ಸಮಯದಲ್ಲಿ ಅಂದರೆ ಆ ವಿಮಾನ ನೆಲಕ್ಕೆ ಅಪ್ಪಳಿಸೋ ಸಮಯದಲ್ಲಿ 154 ನಾಟಿಕಲ್ ಮೈಲ್ಸ್ ವೇಗದಲ್ಲಿತ್ತು. ಗ್ರೌಂಡ್ ಸ್ಪೀಡ್ ಅದರದ್ದು ಅಷ್ಟಿತ್ತು ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ. ಅಹಮದಾಬಾದ್ನಿಂದ ಲಂಡನ್ನ ಈತ್ರೂ ವಿಮಾನ ನಿಲ್ದಾಣಕ್ಕೆ ಹೊರಟಿದ್ದಂಥ ವಿಮಾನ ಇದು ನೋಡಿ. ಮೊದಲಿಗೆ ಇಲ್ಲಿ ಈ ಫ್ಲೈಟ್ ರಾಡಾರ್ 24 ಏನು ಮಾಡುತ್ತೆ ಅಂದರೆ, ಯಾವುದೇ ವಿಮಾನ ಹಾರುವ ಹಂತದಲ್ಲಿದ್ದಾಗಿಂದ ಅದರ ಟ್ರ್ಯಾಕಿಂಗ್ ಶುರು ಮಾಡುತ್ತೆ. ಆ ಪೈಕಿ ನೋಡೋದಾದರೆ
ಮೊದಲಿಗೆ ವಿಮಾನ ಇಲ್ಲಿಂದ ಟೇಕ್ ಆಫ್ ಆದಂಥ ಸಂದರ್ಭದಲ್ಲಿ ಇಲ್ಲಿಂದ ಆರಕ್ಕೆ ಶುರು ಮಾಡಿದ ನಂತರ ನೀವು ಇಲ್ಲಿ ಸಮಯ ನೋಡ್ಬೋದು 8:07 ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಮೊದಲಿಗೆ 6ಕ್ಕೆ ಶುರು ಮಾಡಿದಾಗ 8:04 ಟೇಕ್ ಆಫ್ ಆಯಿತು ವಿಮಾನ. 8:04 ಟೇಕ್ ಆಫ್ ಆಗಿದ್ದ ವಿಮಾನ 8:08 ಅದು ನೆಲಕ್ಕಪ್ಪಳಿಸಿದೆ. ಅಂದರೆ 3.5 ನಿಮಿಷಗಳು, 3.5ರಿಂದ 4 ನಿಮಿಷಗಳ ಒಳಗೆ ಒಂದು ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದಿರೋದು. 8.8 UTC ಅಂತ ನೀವು ಇಲ್ಲಿ ಗಮನಿಸ್ಬೋದು. ಮತ್ತು ನೆಲಕ್ಕೆ ಅಪ್ಪಳಿಸೋಂಥ ಸಮಯದಲ್ಲಿ ವಿಮಾನದ ಎತ್ತರ ಇದ್ದಿದ್ದು 572 ಫೀಟ್ ಅಷ್ಟೇನೆ. ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದೇ ಒಂದು ವಿಮಾನ ಈ ರೀತಿ ಟೇಕ್ ಆಫ್ ಆದಂಥ ಸಂದರ್ಭದಲ್ಲಿ ಪ್ರತಿ ಸೆಕೆಂಡಿಗೆ ವಿಮಾನದ ವೇಗ ಹೆಚ್ಚಾಗ್ತಾ, ವೇಗದ ಜೊತೆಗೆ ವಿಮಾನದ ಎತ್ತರ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ಒಂದು ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ, ಇದು ಸಮುದ್ರ ಮಟ್ಟಕ್ಕಿಂತ 200 ಮೀಟರ್ ಅಷ್ಟೇ ಎತ್ತರದಲ್ಲಿದೆ. ಬೆಂಗಳೂರು, ನೀವು ಗೊತ್ತಿರ್ಬೋದು, ಬೆಂಗಳೂರು ಸಮುದ್ರ ಮಟ್ಟಕ್ಕಿಂತ 1000 ಮೀಟರ್ ಎತ್ತರದಲ್ಲಿದೆ. ಆದರೆ ಈ ಒಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕ್ರೀಡಾಂಗಣ ಇರುವಂಥ ಬೆಂಗಳೂರು ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇವಲ ಸಮುದ್ರ ಮಟ್ಟದಿಂದ 200 ಮೀಟರ್ ಎತ್ತರದಲ್ಲಿದೆ. ಈ ರೀತಿ ಇರೋಂಥ ವಿಮಾನ ನಿಲ್ದಾಣದಿಂದ ಹಾರಿದ ವಿಮಾನ ಅಂತಿಮವಾಗಿ ನೆಲಕ್ಕೆ ಅಪ್ಪಳಿಸುವಂಥ ಸಮಯದಲ್ಲಿ ಕೇವಲ 572 ಫೀಟ್. ಅಂದರೆ ಆರಂಭದಿಂದನೇ ವಿಮಾನದಲ್ಲೇನೋ ತಾಂತ್ರಿಕ ದೋಷ ಇದ್ದಿರಬಹುದು ಅನ್ನೋದಕ್ಕೆ ಈ ಸಂಕೇತ. ಇವು ಯಾಕೆ ಅಂದರೆ, ಯಾವುದೇ ವಿಮಾನ ಆಗಲಿ ಟೇಕ್ ಆಫ್ ಆದ ಕೂಡಲೇ ಅದರ ವೇಗ ಮಾತ್ರ ಅಲ್ಲ, ಅದರ ಎತ್ತರ ಕೂಡ, ಅಂದರೆ ಹೈಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವುದೇ ಒಂದು ವಿಮಾನದ್ದು. ಆದರೆ ಈ ವಿಮಾನ ನೀವಿಲ್ಲಿ ಗಮನಿಸ್ಬೋದು, ಮೊದಲನೇ ನಿಮಿಷಕ್ಕೆ ಅದು ಬರೀ 134 ಫೀಟ್ ಹೈಟ್ ಹೋಗುತ್ತೆ. ಆ ನಂತರ ಅದರ ಒಂದು ನಿಧಾನ ಹಂತವಾಗಿ ವಿಮಾನದ ಒಂದು ವೇಗ ಜಾಸ್ತಿ ಆಗ್ತಾ ಇದೆ. ಆದರೆ ಅದು ನಿರೀಕ್ಷಿತ ಮಟ್ಟದ ಎತ್ತರವನ್ನು ರೀಚ್ ಆಗಿಲ್ಲ. ಹೀಗಾಗಿ ಇದೇ ಕಾರಣಕ್ಕಾಗಿ ವಿಮಾನ ಒಂದು ಏನು ನೆಲಮಟ್ಟದಲ್ಲಿರುತ್ತೆ ಕಟ್ಟಡಗಳಿಗೆ ಒಂದು ಡಿಕ್ಕಿ ಹೊಡೆಯುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ನೀವು ದೃಶ್ಯಗಳಲ್ಲಿ ಗಮನಿಸಿರ್ಬೋದು, ವಿಮಾನ ಹಾರ್ತಾ ಇರೋದು ಕಾಣುತ್ತೆ, ಆ ನಂತರ ವಿಮಾನ ಏಕಾಏಕಿ ಕುಸಿತ ಕಾಣುತ್ತೆ. ಆ ವಿಮಾನ ಏಕಾಏಕಿ ಕುಸಿತ ಕಾಣೋಕ್ಕೆ ಅದು ಯಾವುದೋ ಕಟ್ಟಡಕ್ಕೆ ಡಿಕ್ಕಿ ಹೊಡೆದ ಮೇಲೆ ಹಂಗಾಯಿತೋ ಅಥವಾ ವಿಮಾನದಲ್ಲಿ ತಾಂತ್ರಿಕ ದೋಷ ಇದ್ದು ಕುಸಿತ ಕಂಡ ನಂತರ ಕಟ್ಟಡಕ್ಕೆ ಡಿಕ್ಕಿ ಹೊಡಿತೋ ಅನ್ನೋದು ಇವೆಲ್ಲ ತನಿಖೆಯಿಂದಷ್ಟೇ ಬಗೆಹರಿಬೇಕಾಗಿದೆ. ಅಖಿಲೇಶ್. ಎಸ್ ದಿಲೀಪ್, ಭಾಳಷ್ಟು ನ್ಯಾಷನಲ್ ಚಾನೆಲ್ಸಲ್ಲಿ DGCA ಕೂಡ ಏರ್ ಇಂಡಿಯಾದ ಒಂದು ಆಪ್ರೇಷನಲ್ ಪ್ರೊಸೀಜರ್ ಬಗ್ಗೆನೂ ಕೂಡ ಕಾಲಕ್ಕೆ ತಕ್ಕಂತೆ ಕಂಪ್ಲೇಂಟ್ ಮಾಡ್ತಾ ಇತ್ತು ಅನ್ನುವಂತಹ ಮಾಹಿತಿಗಳೆಲ್ಲ ಈಗ ಹೊರಗಡೆ ಬರ್ತಾ ಇದೆ. ಬಟ್ ಈ ಸಮಯ ನಿಜಕ್ಕೂ ಕೂಡ ಅದ್ರ ಬಗ್ಗೆ ಮಾತಾಡೋ ಸಮಯ ಅಲ್ಲ, ಹೌದಾ, ಐ ಡೋಂಟ್ ನೋ, ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ 105ಕ್ಕೂ ಹೆಚ್ಚು ಜನ ಮೃತಪಟ್ಟಿರಬಹುದು ಅಂತ. ಬಟ್ ಆ ಹಾಸ್ಟೆಲ್ ಏನಿದೆ, ಆ ಹಾಸ್ಟೆಲ್ ಒಳಗಡೆ ಆ ಒಂದು ಕ್ರ್ಯಾಶ್ ಆಗಿರೋ ಒಂದು ಸ್ಥಳ, ಐ ಮೀನ್ ಆ ಪ್ರದೇಶ ಏನಿದೆ, ಅದ್ರ ಒಳಗಡೆನೂ ಕೂಡ ವಿದ್ಯಾರ್ಥಿಗಳಿದ್ರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಸಂದರ್ಭದಲ್ಲಿ ಇದ್ರು, ಆ ಒಂದು ಹಾಸ್ಟೆಲ್ನಲ್ಲಿ 100 ವಿದ್ಯಾರ್ಥಿಗಳಿದ್ರು. ಮತ್ತು ಈ ಸಂದರ್ಭದಲ್ಲಿ ಅದು ಮಧ್ಯಾಹ್ನದ ಊಟದ ಸಮಯ ಆಗಿತ್ತು. ಎಲ್ಲರೂ ಮಧ್ಯಾಹ್ನದ ಊಟದಕ್ಕೆ ಅಲ್ಲಿ ಮೆಸ್ಸಲ್ಲಿ ಸೇರ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಮೆಸ್ ಮೇಲೇನೆ ಈ ಒಂದು ವಿಮಾನ ಅಪ್ಪಳಿಸಿದೆ. ನೀವು ದೃಶ್ಯನ ನೋಡ್ಬೋದು, ವಿಮಾನ ಮೆಸ್ನ ಕಿಟಕಿಗಳ ಒಳಗೂ ನುಗ್ಗಿದೆ. ಈ ಸಂದರ್ಭದಲ್ಲಿ ಒಟ್ಟು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಯಾರ ಜೀವಕ್ಕೂ ಅಪಾಯ ಆಗಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಿದೆ. ಮತ್ತು ಪೋಷಕರು ಕೂಡ, ಆ ವಿದ್ಯಾರ್ಥಿಗಳೇನಿದ್ದಾರೆ MBBS ಸ್ಟೂಡೆಂಟ್ಸು, ಅವ್ರ ಪೋಷಕರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ನಮ್ಮ ಮಕ್ಕಳಿಗೆ ಏನಾಗಿದೆ, ನಮ್ಮ ಮಕ್ಕಳು ಜೀವಂತವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ವೈದ್ಯರು. ಆದರೆ ಅವ್ರನ್ನ ನಮಗೆ ತೋರಿಸಿ ಅಂತ ಕೇಳ್ತಿದ್ದಾರೆ. ಇದು ನಿಜವಾಗ್ಲೂ ಒಂಥರ ಹೃದಯ ವಿದ್ರಾವಕ ಸನ್ನಿವೇಶ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗಂತೂ ಗಾಯ ಆಗಿದೆ. ಆದರೆ ಆ ಪೈಕಿ ಯಾರಿಗಾದ್ರೂ ಜೀವಕ್ಕೆ ಅಪಾಯ ಆಗಿದೆಯಾ ಅನ್ನೋದು ಇದುವರೆಗೂ ತಿಳಿದು ಬಂದಿಲ್ಲ. ಒಂಥರ ದಿಲೀಪ್ ಹೇಗಿದೆ ಅಂತಂದರೆ, ನಾವು ಭಾಳಷ್ಟು ಈ ಒಂದು ಸಿನಿಮಾಗಳನ್ನು ನೋಡ್ತಾ ಇರ್ತೀವಿ, ವಿಮಾನ ದುರಂತಗಳ ಸಿನಿಮಾಗಳು. ಆ ವಿಮಾನ ದುರಂತದ ಸಿನಿಮಾಗಳಲ್ಲಿ ಯಾವುದೋ ಒಂದು, ಈಗ ನಮ್ಮದು ಇದು ಯಾವುದೋ ಅಮೇರಿಕಾದ ಟ್ವಿನ್ ಟವರ್ಸ್ ದಾಳಿ ಆದಂಥ ಸಂದರ್ಭದಲ್ಲಿ ಹೇಗೆ ಅದು ಬಿಲ್ಡಿಂಗ್ ಒಳಕ್ಕೆ ನುಗ್ಗಿಸಿದ್ರು ಭಯೋತ್ಪಾದಕರಿಂದ, ಅದೊಂದು ಕಡೆ. ಆದರೆ ಸಿನಿಮಾಗಳಲ್ಲಿ ಜಾಸ್ತಿ ನೋಡ್ತಾ ಇರ್ತೀವಿ ನಾವು ಇಂಥ ದೃಶ್ಯಗಳನ್ನು. ಬಟ್ ನಮ್ಮ ದೇಶದಲ್ಲೇ ಗುಜರಾತ್ನಲ್ಲಿ ಇಂತಹ ಒಂದು ಭೀಕರ ದುರಂತ ನಡೆದಿದೆ ಅಂತಂದರೆ ತುಂಬ ಅನ್ಇಮ್ಯಾಜಿನೇಬಲ್. ಇದು ಬಿಲ್ಡಿಂಗ್ ಒಳಕ್ಕೆ ನುಗ್ಗೋದು, ಒಳಗಿನ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ನಾವು
ಹಾಸ್ಟೆಲ್ ಒಳಗಿನ ದೃಶ್ಯಗಳು ಮತ್ತು ಮೇಲಿನ ದೃಶ್ಯಗಳು. ಹೇಗಿರ್ಬೋದು ಆ ಸಿಚುವೇಶನ್ ಅಂತ ಇಮ್ಯಾಜಿನ್ ಮಾಡಿಕೊಂಡ್ರೇ ಒಂಥರ ನಡುಕ ಸೃಷ್ಟಿಯಾಗುತ್ತೆ. ಹೌದು, ಈಗ ವಿಮಾನದ ಒಳಗಡೆ ನಾವೇ ಇದ್ದೀವಿ ಅಂತ ಭಾವಿಸೋದೇ ಆದರೆ ಆ ಒಂದು ಅಪಘಾತದ ತುತ್ತಾದಂಥ ವಿಮಾನದೊಳಗಡೆ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತು, ವಿಮಾನದೊಳಗಡೆ ಕೂತು ವಿಮಾನ ಟೇಕ್ ಆಫ್ ಆಗೋಕ್ಕೆ ಮುಂಚೆ ಅಂದರೆ ರನ್ವೇನಲ್ಲಿ ವಿಮಾನ ಓಡೋದಕ್ಕೆ ಮುಂಚೆನೇ ಸೀಟ್ ಬೆಲ್ಟ್ ಹಾಕಿರ್ತಾರೆ. ಮತ್ತು ಸೀಟ್ ಬೆಲ್ಟ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂದರೆ ವಿಮಾನ ಒಂದು ಹೈ ಆಲ್ಟಿಟ್ಯೂಡ್ಗೆ ರೀಚ್ ಆದ ನಂತರ